ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಸಾಧನಾ ಸಮೀಕ್ಷೆಯ ಪೂರ್ವ ಸಿದ್ಧತೆಗಾಗಿ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ಅಭ್ಯಾಸ ಪುಸ್ತಕವನ್ನು ರಚಿಸಲಾಗಿದೆ. ಈ ಅಭ್ಯಾಸ ಪುಸ್ತಕವು 7 ಹಂತಗಳನ್ನು ಒಳಗೊಂಡಿದ್ದು, ಮೊದಲನೇ ಹಂತದ ಕಿರುಪರಿಚಯವನ್ನು ಈಗ ನೋಡೋಣ. ಮೊದಲನೇ ಹಂತದಲ್ಲಿ ವರ್ಣಮಾಲೆಯನ್ನು ನೀಡಲಾಗಿದ್ದು, ವಿದ್ಯಾರ್ಥಿಗಳು ವರ್ಣಮಾಲೆಯ ಕುರಿತು ಪುನರ್ಮನನ ಮಾಡುವುದು ಇದರ ಉದ್ದೇಶವಾಗಿದೆ. ನೀಡಲಾದ ವರ್ಣಮಾಲೆಯನ್ನು ಓದಿ ಕೇಳಿರುವ ಪ್ರಶ್ನೆಗಳನ್ನು ಉತ್ತರಿಸುವುದರಿಂದ ವಿದ್ಯಾರ್ಥಿಗಳು ವರ್ಣಮಾಲೆಯ ವಿಧಗಳು ಹಾಗೂ ವರ್ಗೀಕರಣವನ್ನು ಪುನರ್ಮನನ ಮಾಡಿಕೊಳ್ಳಬಹುದು. ಈ ಹಂತದ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ನೀಡಲಾದ ವರ್ಣಮಾಲೆಯಲ್ಲಿ ಸ್ವರಾಕ್ಷರಗಳಿಗೆ ವೃತ್ತ ಹಾಕಿ ಒಟ್ಟು ಎಷ್ಟು ಸ್ವರಾಕ್ಷರಗಳಿವೆ ಎಂದು ಬರೆಯಿರಿ. ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ಮೊದಲಿಗೆ ಸ್ವರಾಕ್ಷರಗಳನ್ನು ಗುರುತಿಸಿ ವೃತ್ತ ಹಾಕಬೇಕಾಗುತ್ತದೆ. ಇಲ್ಲಿ ಅ ಇಂದ ಅಹಾವರೆಗಿನ ಅಕ್ಷರಗಳೆಲ್ಲವೂ ಸ್ವರಾಕ್ಷರಗಳಾಗಿವೆ. ಹಾಗಾಗಿ ಒಟ್ಟು 13 ಸ್ವರಾಕ್ಷರಗಳಿವೆ ಎಂದು ಹೇಳಬಹುದು. ಈಗ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆಯು ಹೀಗಿದೆ: ನೀಡಲಾದ ವರ್ಣಮಾಲೆಯಲ್ಲಿ ಅನುನಾಸಿಕ ಅಕ್ಷರಗಳಿಗೆ ಅಡಿಗೆರೆ ಹಾಕಿ ಒಟ್ಟು ಎಷ್ಟು ಅನುನಾಸಿಕ ಅಕ್ಷರಗಳಿವೆ ಎಂದು ಬರೆಯಿರಿ. ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ಮೊದಲಿಗೆ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಅವುಗಳಿಗೆ ಅಡಿಗೆರೆ ಹಾಕುತ್ತಾರೆ. ಇಲ್ಲಿ ङ, ಞ, ಣ, ನ, ಮ ಈ ಅಕ್ಷರಗಳು ಅನುನಾಸಿಕ ಅಕ್ಷರಗಳಾಗಿವೆ. ಹಾಗಾಗಿ ಒಟ್ಟು 5 ಅನುನಾಸಿಕ ಅಕ್ಷರಗಳಿವೆ ಎಂದು ಹೇಳಬಹುದು. ಈ ರೀತಿಯ ಮತ್ತಷ್ಟು ಪ್ರಶ್ನೆಗಳನ್ನು ಅಭ್ಯಾಸ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ವರ್ಣಮಾಲೆಯಲ್ಲಿನ ಎಲ್ಲ ಅಂಶಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ನೆರವಾಗುತ್ತದೆ. ಇದೇ ರೀತಿ ಹಲವಾರು ಚಟುವಟಿಕೆಗಳನ್ನು ಅಭ್ಯಾಸ ಪುಸ್ತಕದಲ್ಲಿ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಸಂಪನ್ಮೂಲಗಳನ್ನು ಹಂತಗಳಾಗಿ ವಿಂಗಡಿಸಿ ಟೀಚೋಪಿಯಾದಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಶಿಕ್ಷಕರಿಗೆ ಈ ಹಂತದಲ್ಲಿ ಯಾವುದೇ ಸಂದೇಹಗಳಿದ್ದಲ್ಲಿ ಲೆವೆಲ್ 1ರ ಸೊಲ್ಯೂಷನ್ ಡಾಕ್ಯುಮೆಂಟ್ ಅನ್ನು ಬಳಸಬಹುದು. ಮಕ್ಕಳ ಪರೀಕ್ಷೆಯ ಪೂರ್ವ ಸಿದ್ಧತೆಗಾಗಿ ಶುಭವಾಗಲಿ.